NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ ಬಣವಲಯ ಶಾಖೆ ಕಲಕೇರಿ ಗ್ರಾಮದಲ್ಲಿ ಅಂಬೇಡ್ಕರ್ ಸರ್ಕಲ್ ಇಂದ ಮೇನ್ ಬಜಾರದವರೆಗೆ ಬಂದು ಟೈರ್ಗೆ ಬೆಂಕಿಯನ್ನು ಹಚ್ಚಿ ಪ್ರತಿಭಟನೆ ನಡೆಯಿತು. ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಹರಿದು ಅವಮಾನ ಮಾಡಿದ ದುಷ್ಟ ನಾಲಾಯಕನಿಗೆ ಗಡೀಪಾರ ಮಾಡಬೇಕು ಎಂದು ಕಲಕೇರಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಯಿತು. ತಾಳಿಕೋಟೆ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ವಿಷಯ ವಾಚಮಂಗಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಆ ನಾಲಾಯಕ್ ಮನುಷ್ಯನಿಗೆ ಗಡೀಪಾರ್ ಮಾಡಬೇಕು ಎಂದು ಕುರಿತು ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಪುತಾಳ್ ಇವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹರಿದು ಅವಮಾನ ಮಾಡಿದ ದುಷ್ಟ ನಾಲಾಯಕರು ಯಾರೇ ಇದ್ದರೂ ಅಧಿಕಾರಿಗಳು ಆ ದುಷ್ಟ ನಾಲಾಯಕನಿಗೆ ಕೂಡಲೇ ಬಂಧಿಸಿ ಗಡೀಪಾರ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಬಸವರಾಜ್ ಗುಡಿಸಲಮನಿ, ದೇವು ಒಡ್ಡ, ಇರ್ಗಂಟಿ ಬಡಗೇರ್, ಸಂಜೀವ್ ತಾಳೇಳ್, ಸೋಮು ಹೊಸ್ಮನಿ, ಸೋಮಶೇಖರ್ ಬಡಗೇರ್, ಮಲ್ಲು ನಡುವಿನಕೇರಿ ಈ ಕೂಡಲೇ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ದುಷ್ಟನಿಗೆ ಅಧಿಕಾರಿಗಳು ಬಂಧಿಸಿ ಗಡೀಪಾರ ಮಾಡಬೇಕು, ಇಲ್ಲದಿದ್ದರೆ ಉಪವಾಸ ಹೋರಾಟಗಳನ್ನ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಜಿಲ್ಲಾ ವರದಿಗಾರರು ಮೈಬೂಬ್ ಬಾಷಾ ಮನಗುಳಿ. ಅದಕ್ಕಾಗಿ ಅವರನ್ನ ಕೂಡಲೇ ಬಂಧಿಸಿ ಇಲ್ಲಂದ್ರೆ ಗಡೀಪಾರ ಮಾಡಬೇಕಂತ ನಮ್ಮ DG ಸಾಗರ್ ಬಣದ ವತಿಯಿಂದ ನಾವು ಆಗ್ರಹಿಸಿದ್ದೇವೆ. ಮತ್ತು ಬಾಬಾ ಸಾಹೇಬ್ ಮೂರ್ತಿಗಳನ್ನೆಲ್ಲ ಮತ್ತು ಬ್ಯಾನರ್ಗಳನ್ನು ಮೂರ್ತಿಗಳನ್ನು ನಿಲ್ಬೇಕಲ್ಲಿ ಯಾವಾಗಲ್ಲ ಅವರೇ ಪಂಚ್ ಮಾಡ್ತಿದ್ದಾರೆ. ನೀವು ಮತ್ತೊಬ್ಬರು ಯಾರು ಸಿಗಲ್ಲ ನಿಮಗೆ, ದಲಿತರದ್ದು ಯಾರು ಸಿಗಲ್ಲ. ಅವ್ರನ್ನ ಬಂಧಿಸಿ ನಮ್ಮ ದೇಶದಿಂದ ಗಡೀಪಾರ್ ಮಾಡ್ಬೇಕಂತ ಹೇಳಿ ನಾವಿಲ್ಲೆಲ್ಲ ದಲಿತ ಸಂಘಟನೆಯವ್ರು ಕೂಡ್ಕೊಂಡು ಮನವಿ ಕೊಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಅವರು ಅಪಮಾನ ಮಾಡ್ತಾರಪ್ಪ ಅಂತಂದ್ರ, ಭೂಮಿ ಮೇಲೆ ಇಲ್ಲಿವರೆಗೂ 1000 ಕೋಟಿ ಜನಸಂಖ್ಯೆಯಷ್ಟು ಹುಟ್ಟಿ ಹೊಡೆದೋಗೈತಿ. ಆದ್ರೆ ಎಲ್ಲರ ಹೆಸರು ಯಾರಿಗೂ ನೆನಪಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗಲೂ ನೆನಪದಂತಂದ್ರ ಅವ್ರು ಇವತ್ತ ದಲಿತರಿಗಾಗ್ಲಿ, ಹಿಂದುಳಿದವ್ರಿಗಾಗ್ಲಿ, ನಿರ್ಗತಿಕರಾಗ್ಲಿ ಸಂವಿಧಾನದ ಮೂಲಕ ಸಮಾನತೆಯನ್ನು ನೀಡಿದಕ್ಕ ಆ ಮೇಲ್ಜಾತಿಯವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತ ಹೇಳ್ತಾರೆ ಕೆಲವೊಬ್ರು, ಇಲ್ಲ ನಮ್ಮ ಕಾಲನ್ನು ಮಾಡ್ಬೇಕಾದವರು ಸಂವಿಧಾನದ ಮೂಲಕ ನಮ್ಮನ್ನು ಆಳ್ಲಿಕ್ಕತ್ತಾರ ಅಂತೇಳಿ. ಅದೇ ಹೊಟ್ಟಿಕ್ಕಿದ್ದವರಿಗೆ ಅವ್ರಿಗೇನು ಬೇರೆ ಏನಲ್ಲ, ಇವರು ನಮ್ಮ ಕೈ ಕೆಳಗೆ ಕೆಲಸ ಮಾಡ್ಬೇಕಾದವ್ರು ಇವತ್ತ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಹುದ್ದೆದಾಗದಾರ, ಒಳ್ಳೊಳ್ಳೆ ಮಿನಿಸ್ಟ್ರುಗಳದಾರ ಅಂತ ಹೇಳ್ಕೊಂಡು ಅದೇ ಹೊಟ್ಟೆ ಕಿಚ್ಚಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ಅಪಮಾನ ಮಾಡ್ಲಿಕ್ಕತ್ತಾರ. ಇದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆದ ಅಪಮಾನ ಅಲ್ಲ, ಇಡೀ ದೇಶ ಎಲ್ಲ ಈ ಪ್ರಪಂಚದಲ್ಲಿ ಮಹಾನಾಯಕರು ಅಂತ ಏನ್ ಕರ್ಕೊಳ್ತಾರೋ ಈ ಸಾಮಾಜಿಕವಾಗಿ ಹೋರಾಟ ಮಾಡಿದವರು ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ, ಇನ್ನೂ ಅನೇಕರು ಬೇರೆ ಅವರೆಲ್ಲರೂ ಸಮಾನತೆಗಾಗಿ ಹೋರಾಟ ಮಾಡಿರ. ಅದು ಕೇವಲ ಬಾಬಾ ಸಾಹೇಬ್ಗೆ ಅಲ್ಲ, ಎಲ್ಲಾ ನಾಯಕರು ಅಪಮಾನ ಮಾಡ್ದಂಗ. ನಿಮ್ಮ ಮನಸ್ಸಿನಾಗ ಬಾಬಾ ಸಾಹೇಬ್ರಿಗೆ ಮಾಡಬೇಕು ಅನ್ನೋದೇ ಇದ್ರ ಹೇಳ್ರಿ, ನಾವು ಇಂತಲ್ಲಿ ಮಾಡ್ತೀವಿ ಅಂತೇಳಿ ನೀವು ಮಾಡಿ ಕೆಲಸ ಉಳಿದು ಹೋಗ್ರಿ. ರಾತ್ರಿ ಹೋಗಿ ನಿರ್ಜೀವ ವಸ್ತು, ಆ ನಿರ್ಜೀವ ವಸ್ತು ನೀವು ಸಗಣಿ ಮರೆಸೋದು, ಚಪ್ಪಲಿ ಹಾರ ಹಾಕೋದಂತ ಕೃತ್ಯಗಳು ಮಾಡ್ತಿರಲ್ಲ, ನೀವು ನಿಜವಾಗ್ಲೂ ಯಾರು ಅಪ್ಪಗೊಡ್ದವರಲ್ಲ, ನೀವು ಎಲ್ಲರೂ ಹಾಕಿಕೊಡ್ದವ್ರದಿಲ್ಲ ಅಂತ ಮಾಡಿ ಅಂತ ದುಷ್ಕರ್ಮಿಗಳನ್ನು ಹಿಡಿದು ಅವ್ರನ್ನ ದಂಡಿಸುವಲ್ಲಿ ತಾವುಗಳೆಲ್ಲ ಮುಂದಾಗಬೇಕು. ಈ ತರ ಬೇರೆ ಬೇರೆ ಊರುಗಳಲ್ಲಿ ಮಾಡೋದ್ರಿಂದ ಅಷ್ಟೊಂದು ಪರಿಣಾಮಕಾರಿ ಆಗುವುದಿಲ್ಲ. ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಆಮರಣ ಅಂತ ಉಪವಾಸವನ್ನು ಕೈಗೊಳ್ಳಬೇಕಂತ ಹೇಳಿ ತಮ್ಮೇಲೆ ನಾನು ಮನವಿ ಮಾಡಿಕೊಂಡು ನನ್ನ 4 ಮಾತುಗಳು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ. ವಿಷಯ ರಾಜಮಂಡ್ಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದವರನ್ನು ಗಡೀಪಾರ್ ಮಾಡುವ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆ ತಾಲೂಕು ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪ್ರತಿಪಾದನೆ
ಚಪ್ಪಲಿ ಹಾರ ಹಾಕಿ ಎಲ್ಲ ಎರಚಿ ನೀಲಿ ಧ್ವಜವನ್ನು ಕೃತ್ಯ ಮೆರೆದಿರುವ ದುರ್ಘಟನೆ ದಿನಾಂಕ 18/4/2025 ಜರುಗಿದೆ. ಶುಕ್ರವಾರ ಮಧ್ಯರಾತ್ರಿ ಶನಿವಾರ ಮುಂಜಾನೆ 3 ನಡುವೆ ಈ ಕೃತ್ಯ ನಡೆದಿದ್ದು ವಾಯುಮಂಡಲದ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುರಕ್ಷಿತ ವರುಣ ವ್ಯಾಪ್ತಿಗೆ ಬರುವ ವಾಯುಮಂಡಲದಲ್ಲಿ ಈ ಕೃತ್ಯ ನಡೆದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಈ ಕೃತ್ಯ ಯಾರೇ ಮಾಡಿದಲ್ಲಿ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಕರ್ನಾಟಕದ ಮಾಡಲಾಗುವುದು. ತಾವು ಯಾವುದಕ್ಕೂ ಅಪವಾದ ಮಾಡಿಕೊಡದೆ ಸೂಕ್ತ ಕ್ರಮ ಕೈಗೊಳ್ಳುವ ಈ ಮೂಲಕ ತಮಗೆ ಧನ್ಯವಾದಗಳು ಸರ್ಕಲ್ ಸಾಹೇಬ್ರವರಿಗೆ. ಈ ಮನವಿಯನ್ನು ತಮ್ಮ ಮುಖಾಂತರ ಮುಖ್ಯಮಂತ್ರಿ ಕಳಿಸುವಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಿದ್ದೇವೆ. ಮುಂದಿನ ಕ್ರಮ ಕೈಗೊಳ್ತಾರೆ ಅಂತೇಳಿ ವಿಶ್ವಾಸದ ಮೇಲೆ ನಮ್ಮ ಈ ಪ್ರತಿಭಟನೆಯನ್ನು ನಾವು ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ. ವಂದನೆಗಳು ಎಲ್ಲರಿಗೂ.